ನಮಸ್ಕಾರ ವೀಕ್ಷಕರೇ, ಮೈಸೂರಿನ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಗುಪ್ತಾಂಗಕ್ಕೆ ಡ್ಯಾಮೇಜ್ ಎನ್ನುವ ಈ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ಈಗ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡವರಾಗಿರ್ತಾರೆ ಅನ್ನೋ ಅರ್ಥದಲ್ಲಿ 8ನೇ ತರಗತಿಯ ಬಾಲಕ ಆತ, 13 ವರ್ಷ. ಆತನ ಕ್ಲಾಸ್ಮೇಟ್ಸ್ ಅಂದ್ರೆ ಅದೇ ಶಾಲೆಯಲ್ಲಿ ಒಂದು ರೀತಿಯಿಂದ ರ್ಯಾಗಿಂಗ್ ನಡೆದಿತ್ತು. ಆತನನ್ನ, ಆ ವಿದ್ಯಾರ್ಥಿಯನ್ನ ಪ್ರತಿದಿನ ಹಣ ತಗೊಂಡ್ ಬಾ, ಮೊಬೈಲ್ ತಗೊಂಡ್ ಬಾ, ನಮಗೆ ಕೊಡು ಅಂತ ಹೇಳಿ ಒಂದು ರೀತಿಯಿಂದ ಅಲ್ಲಿ ರ್ಯಾಗಿಂಗ್ ನಡೀತಾ ಇತ್ತು. ತಂದೆ ತಾಯಿಗೆ ಆತ ಹೇಳಿರ್ಲಿಲ್ಲ. ಇದು ಅಕ್ಟೋಬರ್ 25ನೇ ತಾರೀಕು ನಡೆದ ಘಟನೆ. ಕೊಂಚ ತಡವಾಗಿ ಬಂದಿದೆ. ಇಲ್ಲಿ ಆ 13 ವರ್ಷದ ಬಾಲಕನನ್ನ ದಿನಾ ಪೀಡಿಸ್ತಾ ಇದ್ರು. ಆತ ಹೇಳಿರ್ಲಿಲ್ಲ. ಈಗ ನಂತರ ತಂದೆ ತಾಯಿಗೆ ಗೊತ್ತಾಗಿದೆ. ಆಕೆ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇವೆ. ಜೊತೆಗೆ ಇಲ್ಲಿ ಆತನನ್ನ, ಆ ಹುಡುಗನನ್ನ ಬಾತ್ರೂಮ್ ಕರ್ಕೊಂಡು ಹೋಗಿ ಗುಪ್ತಾಂಗಕ್ಕೆ ಒದಿತಾರೆ. ಆತನ ವೃಷಣ ಈಗ ಡ್ಯಾಮೇಜ್ ಆಗಿದೆ. ಅಲ್ಲಿ ಸ್ಕೂಲ್ನಲ್ಲಿ ಹೇಳಿದ್ರು ಕೂಡ ಅವ್ರ ಜೊತೆಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಹೇಳಿದ್ರಂತೆ. ತಾಯಿ ಹೇಳ್ತಾರೆ, ಇದು ಒಂದು ಹೇಳ್ತಾರಲ್ಲ ಜವಾಬ್ದಾರಿಯುತ ಶಾಲೆಯ ಮಾತ. ಇಲ್ಲಿ DDP ಅವ್ರು ಏನ್ ಹೇಳ್ತಾರೆ, ಮಲ್ಕೊಂಡಿದಾರ ಮೈಸೂರಿನವರು ಗೊತ್ತಿಲ್ಲ, ಎಬ್ಬಿಸಣ್ಣಂತೆ ಗರುಡ ಟಿವಿಯ ಈ ವರದಿಯನ್ನ ನಿಮ್ಗೆ ತೋರಿಸ್ತದೆ. ಜೊತೆಗೆ ಖಾಸಗಿ ಶಾಲೆಯಲ್ಲಿ, ವಿಶೇಷವಾಗಿ ಶಾಲೆಯಲ್ಲಿ ಕೊಂಚ ಗಮನ ಇರಲಿ. ಅದು ಈ ಶಾಲೆ ಆಗಿರ್ಲಿ, ಆ ಶಾಲೆ ಆಗಿರ್ಲಿ, ಯಾವುದೇ ಶಾಲೆ ಆಗಿರ್ಲಿ, ಎಚ್ಚರ ಎಚ್ಚರ, ಗರುಡನ ಎಚ್ಚರ. ನಮಸ್ಕಾರ. ಅದೇ ಹೋಗ್ಬೇಡ, ನೀನೊಬ್ಳೆ ಹೋಗ್ಬೇಡ ಏನಾರು ಅಂತಾರೆ, ಹೋಗ್ಬೇಡ ಅಂದರು ಸರ್. ಅದಕ್ಕೆ ನಾನು ಇಲ್ಲ, ನನ್ನ ಮಗನಿಗೋಸ್ಕರ ನಾನು ಎಲ್ಲಿಗೆ ಬೇಕಾದ್ರೆ ಹೋಯ್ತೀನಿ, ಕೇಳ್ಕೊಂಬತ್ತೀನಿ ನೋಡೋಣ, ಸ್ಕೂಲ್ ಕಡೆಯಿಂದ ನ್ಯಾಯ ಸಿಗಲಿ ಅಂತ ಹೋಗಿದ್ದೆ ಸರ್. ನಾನು ಬೆಳಗ್ಗೆನೇ ಹೋದೆ ಸರ್. ಫಾದರ್ ಇಬ್ಬರು ಇದ್ದರು. ಅವರಿಬ್ಬರ ಹತ್ರ ಮಾತಾಡಿದೆ ಸರ್. ಪ್ರೇಯರ್ ಮುಗಿಯೋ ಗಂಟ ಕೂತ್ಕೊಂಡು ಮಾತಾಡಿದೆ ಸರ್. ನೋಡಿ ಸರ್, ನಾವು ಸುಳ್ಳು ಗಿಳ್ಳು ಏನು ಹೇಳಲ್ಲ, ನಮ್ಮ ಮಗನಿಗೆ ಹಿಂಗಾಗಿದೆ, ನ್ಯಾಯ ಕೊಡಿಸಿ ಅಂತ ಹೇಳಿದೆ ಸರ್. ಅವರು ಮೈಗೆ ಹಾಕಲಿಲ್ಲ ಸರ್. ಅವರು ಕೈಗೆ ಜೋಡಿಸಿ ಕಾಲೆಲ್ಲ ಕಟ್ಕೊಳಕ್ಕೆ ಹೋದೆ ಸರ್, ನಮ್ಮ ಮಗನಿಗೆ ನ್ಯಾಯ ಕೊಡಿಸಿ ಅಂತ. ಅವರು ಉಡಾಫೆ ಉತ್ತರ ಕೊಟ್ಟರು ಸರ್. ಹೋಗಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗೈತೆ, ಅಲ್ಲೇ ಹೋಗು, ಕೇಸ್ ಕೊಟ್ಟಿದೆಯಲ್ಲ, ಅವ್ರು ಬಂದು ವಿಚಾರಿಸ್ತಾರೆ, ಅವ್ರ ಹತ್ರನೇ ಮಾತಾಡು, ನಮ್ಮ ಹತ್ರ ಮಾತಾಡಬೇಡ ಅಂದರು ಸರ್. ಅವನು ಸುಮಾರು ದಿವಸದಿಂದ ಹೇಳ್ತಾನೆ ಬಂದ ಸರ್. ನಾನು ಕ್ಲಾಸ್ ಟೀಚರ್ಗೆ ಒಂದು ಸತಿ ಹೇಳಿದೆ, ನಮ್ಮ ಮಗನಿಗೆ ಸ್ವಲ್ಪ ನೋಡಿ ಅಂದದಕ್ಕೆ ಅವ್ರೇನಂದ್ರು, ನಿಮ್ಮ ಮಗನೇ ಅವ್ರ ಹತ್ರ ಹೋಗ್ಬೇಡ ಅಂತ ಹೇಳಮ್ಮ, ಅವ್ರು ಕೆಟ್ಟವ್ರು ಇದ್ದಾರೆ, ಅವ್ರ ಹತ್ರ ನಿಮ್ಮ ಮಗ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರು ಸರ್. ಅದೇ ಇವ್ರು ಹುಡುಗರು ಈ ಥರ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದೆ ಸರ್. ಅವನು, ನಾನು ದುಡ್ಡು ನೋಡಿದಾಗ ಗೊತ್ತಾಯ್ತು ಸರ್, ಇವ್ನು ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾನೆ. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ ಸರ್, ಇದು ಆ ದುಡ್ಡು ತೊಗೊಂಬರ್ಲಿಲ್ಲ ಅಂದರೆ ಹೊಡಿತೀವಿ ನಿನಗೆ ಅಂತೆಲ್ಲ ಹೇಳಿದ್ರು ಸರ್. ಅವರು ತುಂಬ ಸುಸ್ತಾಗಿದ್ದ ಸರ್. ಅವನು ತುಂಬ ಸುಸ್ತಾಗಿದ್ದ. ಸ್ಯಾಟರ್ಡೆ ದಿನ ತುಂಬ ಸುಸ್ತಾಗಿದ್ದ. ಗುರುವಾರ, ಶುಕ್ರವಾರ, ಶನಿವಾರ ಸರ್. ಶನಿವಾರ ದಿವಸ ತುಂಬ ಅವನು ತಡ್ಕೊಳಕ್ಕಾಗಿಲ್ಲ. ಅವನು ಸ್ವಲ್ಪ ಹೆಲ್ದಿಯಾಗಿದ್ದಾನೆ, ಆರೋಗ್ಯವಾಗಿರೋದ್ರಿಂದ ಅವನಿಗೆ ಗೊತ್ತಾಗಿಲ್ಲ. ಸಂಡೇ ತಗೊಂಡೋಗಿ ಹಾಸ್ಪಿಟಲ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.